ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಆನ್‌ಲೈನ್ ಟಿ-ಇ-ಟಿ ಎಕ್ಸಾಮ್ ಬರೆದ್ರೆ ಅಥವಾ ನೀವು ಯಾವುದೇ ಸೆಂಟ್ರಲ್ ಗವರ್ನಮೆಂಟ್ ಟಿ-ಇ-ಟಿ ಅಥವಾ ಆನ್‌ಲೈನ್ ಎಕ್ಸಾಮ್ ಬರೆದ್ರೆ ಯಾವ ರೀತಿ ಕೀ ಆನ್ಸರ್ ಚೆಕ್ ಮಾಡ್ಕೋಬೇಕು ಅಂತೇಳಿ ನಾವು ತಿಳ್ಕೊಳ್ಳೋಣ. ಹಾಗೆ ಆನ್‌ಲೈನ್ ಟಿ-ಇ-ಟಿ ಎಕ್ಸಾಮ್ ಅನ್ನ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ ಅಂತಂದ್ರೂ ವಿಡಿಯೋ ಇದೆ, ಒಂದ್ಸಲ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದು ನಾನು ಬರೆದಿರ್ತಕ್ಕಂತಹ ಒಂದು ಆನ್‌ಲೈನ್ ಎಕ್ಸಾಮ್‌ದು ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ ಇದು. ಇದರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸೀಕ್ವೆನ್ಸ್ ನಂಬರ್ ಇರುತ್ತೆ, ಪಾರ್ಟಿಸಿಪೆಂಟ್ ಐಡಿ, ಮತ್ತೆ ನಿಮ್ಮ ಹೆಸರು, ಎಕ್ಸಾಮ್ ಸೆಂಟರ್, ಯಾವ ಎಕ್ಸಾಮ್ ಸೆಂಟ್ರಲ್ಲಿ ನೀವು ಎಕ್ಸಾಮ್ ಬರೆದಿದ್ರಿ ಅಂತೇಳಿ, ಎಕ್ಸಾಮ್ ಡೇಟು, ಟೈಮಿಂಗು ಪ್ಲಸ್ ಎಕ್ಸಾಮ್ ಹೆಸರು, ಇಷ್ಟು ನಿಮ್ಮದು ಇದೇ ರೀತಿ ಕಾಣಿಸುತ್ತೆ. ಇದು ಆದ ನಂತರ ಸೆಕ್ಷನ್ಸ್‌ಗಳು ಇರ್ತವೆ. ಅಂದ್ರೆ ನಾವು ಟಿ-ಇ-ಟಿ ಎಕ್ಸಾಮ್ ಬರಿತಾ ಇರೋದ್ರಿಂದ ಪಾರ್ಟ್ ಎ ಅಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ನಮ್ಮ ಒಂದು ಲ್ಯಾಂಗ್ವೇಜಸ್‌ಗಳು ನಾವೇನು ಚೂಸ್ ಮಾಡಿರ್ತೀವಲ್ಲ ಆ ಲ್ಯಾಂಗ್ವೇಜಸ್ಸು, ಆಮೇಲೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ, ಮತ್ತೆ ಮ್ಯಾಥ್ಸ್ ಅಥವಾ ಸೈನ್ಸ್, ಇಲ್ಲಾಂದ್ರೆ ಸೋಷಿಯಲ್ ಸೈನ್ಸ್, ನೀವು ಎಕ್ಸಾಮ್ ಅಲ್ಲಿ ಯಾವ ಒಂದು ಸಬ್ಜೆಕ್ಟ್ ಅನ್ನ ನೀವು ಅಟೆಂಡ್ ಮಾಡಿರ್ತಿರಲ್ಲ ಆ ಎಲ್ಲಾನು ನಿಮ್ಮ ಒಂದು ಸೀಕ್ವೆನ್ಸ್ ಅಲ್ಲಿ ಈ ರೀತಿ ನಿಮಗೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಕಾಣಿಸುತ್ತೆ. ಫಸ್ಟ್ ಕ್ವೆಶ್ಚನ್ ನೋಡ್ರಿ, ವಿಚ್ ರಿವರ್ ಈಸ್ ಆಫ್ ಸಿಗ್ನಿಫಿಕೆನ್ಸ್ ಇನ್ ದ ಸೌದರ್ನ್ ಪಾರ್ಟ್ ಆಫ್ ದ ಥಾರ್ ಡೆಸರ್ಟ್. ಈ ಒಂದು ಕ್ವೆಶ್ಚನ್ಗೆ 4 ಆಪ್ಷನ್ ಇದಾವೆ. ಇದರಲ್ಲಿ ಈ 4 ಆಪ್ಷನ್ ಅಲ್ಲಿ ಗ್ರೀನ್ ಮಾರ್ಕ್ ಏನ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಒಂದನೇ ಆಪ್ಷನ್, ಅದು ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಕೀ ಆನ್ಸರ್. ಅರ್ಥ ಆಗ್ತಿದೆಯಾ? ಕ್ವಶನ್ ಕೆಳಗೆ ಇರತಕ್ಕಂತ ಆಪ್ಷನ್ ಅಲ್ಲಿ ಗ್ರೀನ್ ಮಾರ್ಕ್ ಇರುತ್ತಲ್ಲ, ಅದು ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಕೀ ಆನ್ಸರ್ ಇರುತ್ತೆ. ಈಗ ರೈಟ್ ಸೈಡ್ ಕಾರ್ನರ್ ಅಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ಇಲ್ಲಿ ನೋಡ್ರಿ, ಇದು ನಿಮ್ಮ ಒಂದು ಕ್ವಶನ್ ಪೇಪರ್ ಐಡಿ ಅಥವಾ ನಿಮ್ಮ ಒಂದು ಕ್ವಶನ್ ಐಡಿ. ನೋಡ್ರಿ, ಇಲ್ಲಿ ಪ್ರತಿಯೊಂದು ಕ್ವಶನ್ಗೂ ಪ್ರತಿಯೊಂದು ಐಡಿ ಸೆಪರೇಟ್ ಆಗಿರುತ್ತೆ, ಪ್ರತಿಯೊಂದು ಆಪ್ಷನ್ಗೂ ಸೆಪರೇಟ್ ಐಡಿ ಇದೆ ಇಲ್ಲಿ. ಯಾಕಂತಂದ್ರೆ ನೀವು ಕೀ ಆನ್ಸರ್ ರಾಂಗ್ ಆದ್ರೂ ಕೂಡ ನೀವು ಡಿಪಾರ್ಟ್ಮೆಂಟ್ಗೆ ವಾಪಸ್ ರೆಸ್ಪಾನ್ಸ್ ಅನ್ನ ಮಾಡ್ಬೋದು. ಅಂದ್ರೆ ಕೀ ಆನ್ಸರ್ನ ಪರಿಷ್ಕರಣೆ ಮಾಡಕ್ ಹಾಕ್ತಾರಲ್ರಿ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈಗ ನೋಡ್ರಿ, ನಾನು 1ನೇ ಕ್ವಶನ್ಗೆ ನಾನು ಚೂಸ್ ಮಾಡಿರ್ತಕ್ಕಂಥ ಆಪ್ಷನ್ ನಂಬರ್ 1. ಅರ್ಥ ಆಗ್ತಿದೆ? ಅಂದ್ರೆ ನಾನು ಚೂಸ್ ಮಾಡಿರ್ತಕ್ಕಂಥ ಆನ್ಸರ್ 1ನೇದು. ಇಲ್ಲಿ ಕೀ ಆನ್ಸರ್ ಅಲ್ಲಿ ಕೂಡ 1ನೇ ಆನ್ಸರೇ ಕರೆಕ್ಟ್ ಇದೆ, ಹಾಗಾಗಿ ನನಗೆ 1 ಮಾರ್ಕ್ಸ್ ಬಂದ ಹಾಗೆ. ಅರ್ಥ ಆಗ್ತಿದೆಯಾ? ಅಂದ್ರೆ ಸೇಮ್ ನೀವು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಅಂದ್ರೆ 1ನೇ ಕ್ವಶನ್ಗೆ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ 1ನೇ ಆಪ್ಷನ್, ನಾನ್ ಆನ್ಸರ್ ಮಾಡಿರ್ತಕ್ಕಂತಹ ಆಪ್ಷನ್ ಕೂಡ 1ನೇದು, ಹಾಗಾಗಿ ನನಗೆ 1 ಮಾರ್ಕ್ಸ್ ಬಂದ ಹಾಗೆ. ಸೇಮ್ ನೀವು ಇದೇ ರೀತಿ ಟ್ಯಾಲಿ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, 2ನೇ ಕ್ವಶನ್. 2ನೇ ಕ್ವಶನ್ಗೆ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ 2ನೇ ಆಪ್ಷನ್ ಕರೆಕ್ಟ್, ಹೌದಲ್ರಿ? ಆದ್ರೆ ನಾನ್ ಚೂಸ್ ಮಾಡಿರ್ತಕ್ಕಂಥ ಆನ್ಸರ್ 4ನೇ ಆಪ್ಷನ್, ಹಾಗಾಗಿ ನನಗೆ ಇಲ್ಲಿ 1 ಮಾರ್ಕ್ಸ್ ಹೋಯ್ತು. ತಮ್ಮೆಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೋತಿದೀನಿ. ನೆಕ್ಸ್ಟ್ ನೋಡ್ರಿ, 3ನೇ ಕ್ವಶನ್. 3ನೇ ಕ್ವಶನ್ ನೋಡ್ರಿ, ಕೀ ಆನ್ಸರ್ 4ನೇದು ಆಪ್ಷನ್ ಇದೆ. ಅದೇ ರೀತಿ ನಾನು ಆನ್ಸರ್ ಮಾಡಿರ್ತಕ್ಕಂಥ ಆಪ್ಷನ್ ಕೂಡ 4ನೇದು ಕರೆಕ್ಟ್, ಹಾಗಾಗಿ ನನಗೆ ಮತ್ತೊಂದು ಮಾರ್ಕ್ಸ್ ಹೆಚ್ಚಾಯ್ತು. ಅದೇ ರೀತಿ ನೋಡ್ರಿ, 4ನೇ ಕ್ವಶನ್ಗೂ ಕೂಡ ಕೀ ಆನ್ಸರ್ ಗ್ರೀನ್ ಟಿಕ್ ಆದ್ಮೇಲೆ ನೋಡ್ರಿ 2ನೇ ಆಪ್ಷನ್ ಮೇಲೆ ಇದೆ. ಅದೇ ರೀತಿ ನಾನು ಆನ್ಸರ್ ಮಾಡಿರ್ತಕ್ಕಂಥ ಆಪ್ಷನ್ ಅಂದ್ರೆ ಚೂಸನ್ ಆಪ್ಷನ್ 2ನೇದು, ಮತ್ತೊಂದು ಮಾರ್ಕ್ಸ್ ಹೆಚ್ಚಾಯ್ತು. ಇದೇ ರೀತಿ ನೀವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ ನೋಡ್ರಿ, 5ನೇ ಕ್ವಶನ್ಗೆ ಕೀ ಆನ್ಸರ್ 1ನೇ ಆಪ್ಷನ್ ಇದೆ. ಅದೇ ರೀತಿ ನಾನು ಆನ್ಸರ್ ಮಾಡಿರ್ತಕ್ಕಂಥ ಆಪ್ಷನ್ ಕೂಡ 1ನೇದು, ಹಾಗಾಗಿ ನನಗೆ ಮತ್ತೊಂದು ಮಾರ್ಕ್ಸ್ ಹೆಚ್ಚು ಬಂದಂಗಾಯ್ತು. ನೆಕ್ಸ್ಟ್ ಸೆಕ್ಷನ್ ನೋಡ್ರಿ, ಜನರಲ್ ಇಂಟೆಲಿಜೆನ್ಸ್. ಅದೇ ರೀತಿ ನಮ್ದು ಟಿ-ಇ-ಟಿ ಎಕ್ಸಾಮ್ ಇರೋದ್ರಿಂದ ನಮ್ದು ಬೇರೆ ಬೇರೆ ಸೆಕ್ಷನ್ಸ್ ಇದೇ ರೀತಿ ನಿಮ್ಗೂ ಕಾಣಿಸ್ತವೆ. ಇಷ್ಟು ಕೀ ಆನ್ಸರ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಇತ್ತು. ಆಲ್ಮೋಸ್ಟ್ ನಿಮಗೆ ಅರ್ಥ ಮಾಡ್ಸೋಕೆ ನಾನು ಟ್ರೈ ಮಾಡಿದ್ದೀನಿ. ಇನ್ನೂ ನಿಮ್ಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀವಿ. ಇನ್ನು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿರ್ಲಿಲ್ಲ ಅಂದ್ರೆ ಆಗಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ತಪ್ಪದೇ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.